ಶಿವಮೊಗ್ಗದಲ್ಲಿ ಆಯೋಜಿಸಿದ್ದ ನ್ಯೂಸ್18 ವಿದ್ಯಾಸಂಗಮ ಭರ್ಜರಿ ಸಕ್ಸಸ್ ಕಂಡಿದೆ. 2 ದಿನಗಳ ಕಾಲ ನಡೆದ ಶಿಕ್ಷಣದ ಹಬ್ಬದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ನ್ಯೂಸ್18 ವಿದ್ಯಾ ಸಂಗಮಕ್ಕೆ ಅದ್ದೂರಿ ತೆರೆ. ವಿದ್ಯಾರ್ಥಿಗಳ ಮನಗೆದ್ದ ನ್ಯೂಸ್18 ಶಿಕ್ಷಣ ಹಬ್ಬ. ನಿನ್ನೆಯಿಂದ ಶಿವಮೊಗ್ಗದ ಪೊಲೀಸ್ ಭವನದಲ್ಲಿ ನಡೆಯುತ್ತಿದ್ದ ನ್ಯೂಸ್18 ವಿದ್ಯಾ ಸಂಗಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಆಯೋಜಿಸಿದ್ದ ನ್ಯೂಸ್18 ವಿದ್ಯಾ ಸಂಗಮಕ್ಕೆ ವಿದ್ಯಾರ್ಥಿಗಳು ಮನಸೋತಿದ್ದಾರೆ. 2ನೇ ದಿನವಾದ ಇಂದು ಕೂಡ ವಿದ್ಯಾರ್ಥಿಗಳು ಹಾಗೂ ಪೋಷಕರ ದಂಡೇ ಹರಿದು ಬಂದಿತ್ತು. ಒಂದೇ ಸೂರಿನಡಿ ತೆರೆದುಕೊಂಡಿದ್ದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳ ಭವಿಷ್ಯದ ಹಾದಿ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ನೀಡಿವೆ. ಪಿಯುಸಿ ಮುಗಿದ ಮೇಲೆ ಮುಂದೇನು, ಯಾವ ಕಾಲೇಜಿಗೆ ಸೇರಿದ್ರೆ ಬೆಸ್ಟ್ ಅನ್ನೋ ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾಸಂಗಮದ ಮ್ಯಾಕ್ಸಿಟ್ ಜೊತೆಗೆ ಲಕ್ಕಿ ಡ್ರಾದಲ್ಲಿ ಹಲವು ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಜೊತೆಗೆ ಸ್ಮಾರ್ಟ್ ವಾಚ್ಗಳನ್ನು ಗೆದ್ರು. ಇನ್ನು ಆರ್ಟ್6 ಅಡ್ವರ್ಟೈಸಿಂಗ್ ವತಿಯಿಂದಲೂ ಕೂಡ 10 ವಿದ್ಯಾರ್ಥಿಗಳಿಗೆ ಲಕ್ಕಿ ಡಿಪ್ ಮೂಲಕ ಸ್ಮಾರ್ಟ್ ವಾಚ್ ವಿತರಣೆ ಮಾಡಿದ್ರು. ಅಷ್ಟೇ ಅಲ್ಲ, ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ವತಿಯಿಂದ ಲಕ್ಕಿ ಡಿಪ್ ಮೂಲಕ ಒಬ್ಬ ಅದೃಷ್ಟಶಾಲಿ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು. ಈ ಥರ ಪ್ರೋಗ್ರಾಮ್ ಶಿವಮೊಗ್ಗದಲ್ಲಿ ಬಂದಿರೋದ್ರಿಂದ ಎಲ್ಲ ರೀತಿಯ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗ್ತಾ ಇದೆ. ಈ ಥರ ಯೂನಿವರ್ಸಿಟೀಸ್ಗಳು ನಮಗೆ ತುಂಬ ಬೇಕಿತ್ತು. ಮನಿ ಪ್ಯಾಕೇಜಿಂಗ್ ಎಲ್ಲ ಇರುತ್ತೆ ಅನ್ನೋದ್ರದ್ದು ನಮಗೆ ಐಡಿಯಾ ಇದ್ದಿದ್ದಿಲ್ಲ. ಇಲ್ಲಿ CET ಮಾರ್ಕ್ ಟೆಸ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ ಮಾರ್ಕ್ ಟೆಸ್ಟಲ್ಲಿ ಪ್ರಥಮ ದ್ವಿತೀಯ ಗಳಿಸಿದವರಿಗೆ ಉಚಿತ CET ನೀಟ್ ಕೋಚಿಂಗ್ ಬುಕ್ಗಳನ್ನು ಎಲ್ಲ ನೀಡ್ತಾ ಇದ್ದಾರೆ. ಇನ್ನು ನ್ಯೂಸ್18ನ ಶೈಕ್ಷಣಿಕ ಹಬ್ಬಕ್ಕೆ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಅಭಿನಂದನೆ ತಿಳಿಸಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ನಮಗೆ ಎನ್ಕ್ವೈರೀಸ್ ಬಂತು. ಸೊ ವಿ ಆರ್ ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿ ನಡೀತು ವಿದ್ಯಾಸಂಗಮ. ಮತ್ತೆ ಈ ವಿದ್ಯಾಸಂಗಮದಲ್ಲಿ 40ಕ್ಕೂ ಹೆಚ್ಚಿನ ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್, ಇನ್ಸ್ಟಿಟ್ಯೂಟ್ಸ್ ಭಾಗವಹಿಸಿದ್ವು. ಎಜುಕೇಶನ್ ಎಕ್ಸ್ಪೋ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಈ ಕಲಿಕೆಯಲ್ಲಿ ರಸದೌತಣ ಕೂಟವನ್ನೇ ಏರ್ಪಡಿಸಿರ್ತಕ್ಕಂಥ ನಮ್ಮ ನ್ಯೂಸ್18 ಟಿವಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಒಟ್ನಲ್ಲಿ ಶಿವಮೊಗ್ಗದಲ್ಲಿ ನಡೆದ ನ್ಯೂಸ್18 ವಿದ್ಯಾ ಸಂಗಮಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. 2 ದಿನ ನಡೆದ ಶೈಕ್ಷಣಿಕ ಹಬ್ಬದಲ್ಲಿ ನೂರಾರು ವಿದ್ಯಾರ್ಥಿಗಳು ಮಹತ್ವದ ಮಾಹಿತಿ ಪಡೆದುಕೊಂಡಿದ್ದಾರೆ. ವಿನಯ್ ಪುರದಾಳು, ನ್ಯೂಸ್18 ಶಿವಮೊಗ್ಗ.